ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೇಷರಾಶಿಯವರೇ, ಇಂದು ನಿಮಗೆ ಹೇಳಲಿರುವ ಮಾತು ಯಾವುದೇ ಸಾಮಾನ್ಯ ಮಾತಂತೂ ಅಲ್ಲ. ಇದು ಯಾದೃಚ್ಛಿಕವಾಗಿ ನಿಮ್ಮ ಕಣ್ಣಿಗೆ ಬಿದ್ದಿಲ್ಲ. ಈ ಕ್ಷಣ ನೀವು ಇದನ್ನು ನೋಡ್ತಾ ಇರೋದು, ಕೇಳ್ತಾ ಇರೋದು, ಇದು ದೇವರು ನಿಮಗೆ ನೀಡಿರುವ ಒಂದು ದಿವ್ಯ ಸಂಕೇತ. ಇದು ನಿಮ್ಮ ಕಷ್ಟಗಳನ್ನು ಮುಗಿದಿವೆ ಅಂತಲೇ ಅನ್ಕೋಬೋದು. ಹೊಸ ದಾರಿ ತೆರೆದಿದೆ. ಈ ಪ್ರಕೃತಿನೇ ನಿಮಗೆ ಕೊಟ್ಟ ಈ ಸಂದೇಶದತ್ತ ಕರೆದುಕೊಂಡು ನಿಮಗೆ ಬಂದಿದೆ ಅಂತಲೇ ಹೇಳ್ಬೋದು. ಹಲವಾರು ದಿನಗಳಿಂದ ಮನಸ್ಸು ಭಾರವಾಗಿರುವ ಹಾಗೆ ಎಲ್ಲ ಕೆಲಸವನ್ನು ಕೂಡ ಅರ್ಧ ದಾರಿನಲ್ಲಿ ನಿಂತ ಹಾಗೆ ನಿಮಗೆ ಕಾಣಿಸ್ತಾ ಇದ್ರೂ ಕೂಡ ಈ ಡಿಸೆಂಬರ್ ತಿಂಗಳು ವಿಶೇಷವಾಗಿ ಈ 31ನೇ ತಾರೀಕುವರೆಗೆ ನಿಮ್ಮ ಜೀವನದ ಅಗ್ಗದ ಒಂದು ಬಾಗಿಲುಗಳು ಸಿಡಿದು ತೆರೆಯುವ ಸಮಯ ಬಂದಿದೆ. ಮೇಷರಾಶಿ ಜೋಡೈಕ್ನಲ್ಲಿ ಮೊದಲ ಸ್ಥಾನದಲ್ಲಿರೋದು ಸಾಮಾನ್ಯ ಅಂತೂ ಅಲ್ವೇ ಅಲ್ಲ. ಇದರ ಹಿಂದೆ ಒಂದು ದೊಡ್ಡ ರಹಸ್ಯ ಕೂಡ ಇದೆ. ಈ ರಾಶಿ ಜನರೇ ಸ್ವಲ್ಪ ವಿಭಿನ್ನವಾಗಿ ಇರ್ತಾರೆ, ನಾಯಕರಾಗಿರ್ತಾರೆ. ಯಾರ ಕೆಳಗೆ ಹೋಗಿ ಕೆಲಸ ಮಾಡುವ ಗುಣ ಇವರಲ್ಲಿ ಇರೋದಿಲ್ಲ. ಇವರಿಗೆ ತಾವೇ ಮುಂದೆ ಇರಬೇಕು ಅನ್ನೋ ಆಲೋಚನೆ ಇರುತ್ತೆ. ತಾವು ತೆಗೆದುಕೊಳ್ಳುವ ನಿರ್ಧಾರನೇ ಸರಿ ಅನ್ನೋ ಒಂದು ಭಾವನೆ ಇರುತ್ತೆ. ಇನ್ನು ಮನಸ್ಸು ಬೆಣ್ಣೆಯಂತೆ ಮೃದುವಾಗಿರುತ್ತೆ. ಆದರೆ ಕೋಪ ಬಂದರೆ ಒತ್ತಿ ಉರಿಯುವ ಅಗ್ನಿಯಂತೆ ಇವರು ಇರ್ತಾರೆ. ಬದುಕಿನಲ್ಲಿ ಎಷ್ಟೇ ಬಾರಿ ನೀವು ಗಮನ ಕೊಟ್ಟು ನೋಡ್ರಿ, ಯಾರು ನಿಂತಿರಿದಾಗ, ಯಾರು ಬೆಂಬಲ ಇಲ್ಲದಿದ್ರೂ ಕೂಡ ಕೊನೆಯ ಕ್ಷಣದಲ್ಲಿ ನೀವೇ ನಿಮ್ಮನ್ನು ರಕ್ಷಣೆ ಮಾಡ್ಕೊತೀರಾ. ನೀವೇ ನಿಮ್ಮ ಸಮಸ್ಯೆಗಳ ಎದುರಿಗೆ ಮಿಂಚಿನಂತೆ ನಿಂತಿರ್ತೀರ. ನೀವು ತುಂಬ ನಿಜವಾಗಿ ಹೇಳ್ತೀರಾ. ಮುಖಕ್ಕೆ ಏನೇ ಇದ್ರೂ ಕೂಡ ಅದೇ ಹೇಳುವ ಒಂದು ಅಭ್ಯಾಸ. ಹೃದಯ ಕೆಟ್ಟವರನ್ನು ಕೂಡಲೇ ಒಳ್ಳೆಯವರು ಎಂದು ನಂಬುವ ಒಂದು ಸ್ವಭಾವ ಏನಿದೆ, ಇದೇ ನಿಮ್ಮ ದೊಡ್ಡ ಶಕ್ತಿಯಾಗಿರುತ್ತೆ. ಇದೇ ನಿಮ್ಮ ದುರ್ಬಲತೆ ಕೂಡ ಆಗಿರುತ್ತೆ. ಯಾರನ್ನು ಕೂಡ ತುಂಬ ಬೇಗ ನಂಬಿಬಿಡ್ತೀರಾ. ಕಳೆದ ಕೆಲವು ವರ್ಷಗಳಿಂದ ನೀವು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀರಾ. ಮಾಡುವ ಕೆಲಸದಲ್ಲಿ ನಿಮಗೆ ಫಲ ಇಲ್ಲ. ನಂಬಿದವರು ವಂಚನೆ ಮಾಡಿದ್ದಾರೆ. ಆರೋಗ್ಯದ ತೊಂದರೆಗಳು ಬಂದಿದೆ. ಮನೆಯಲ್ಲಿ ಪ್ರೆಷರ್ ಇದೆ. ಹಣದ ಅಡ್ಡಿ ಇದೆ. ಎಲ್ಲವೂ ಒಂದೇ ವೇಳೆ ನಿಮ್ಮ ಮೇಲೆ ಬಿದ್ದಂತೆ ನಿಮಗೆ ಅನಿಸಿದೆ. ಕೆಲವರು ಕೆಲಸದಲ್ಲಿ ಗುರುತೇ ಹಿಡದೆ ಥರ ಬೇರೆ ಯಾರಿಗೋ ಶ್ರೇಯಸ್ ಕೂಡ ಕೊಡ್ತಾಯಿದ್ರು. ಕೆಲವರಿಗೆ ನಿಮ್ಮ ಉತ್ತಮ ಮನಸ್ಸನ್ನೇ ದುರುಪಯೋಗ ಮಾಡ್ಕೊಂಡಿದ್ದವ್ರು ಎಷ್ಟೋ ಜನ ಇದ್ದಾರೆ. ಎಷ್ಟೋ ಸಲ ನಿಮ್ಮ ಮನಸ್ಸಲ್ಲಿ ನನ್ನ ಅದೃಷ್ಟನೇ ನನ್ನ ಬಿಟ್ಟು ಹೋಗ್ತಾ ಇದೆಯಾ ಅಂತ ಅನಿಸಿದೆ. ಈ ಪ್ರಶ್ನೆ ಕೂಡ ನಿಮಗೆ ಎಷ್ಟೋ ಸಲ ಮೂಡಿದೆ. ಆದರೆ ಇದು ಗ್ರಹಗಳ ಚಲನೆಯಿಂದ ಸ್ವಲ್ಪ ದುರ್ಬಲವಾಗಿದ್ದ ಸಮಯ. ಯಾಕೆಂದರೆ ಕುಜಶಕ್ತಿ ತೆಗೆದ್ರಿಂದ ನಿಮ್ಮ ಕಾನ್ಫಿಡೆನ್ಸ್, ವೇಗ, ಉತ್ಸಾಹ ಎಲ್ಲವೂ ಕೂಡ ಕಡಿಮೆಯಾಗಿ ಕಾಣಿಸಿತ್ತು. ಆದರೆ ಈಗ ಅದು ಮುಗಿತಾ ಇದೆ. ಡಿಸೆಂಬರ್ 30ರೊಳಗೆ ನಿಮ್ಮ ಜೀವನಕ್ಕೆ ಅಗಾಧ ಬೆಳಕು ಅನ್ನೋದು ಬರ್ತಾ ಇದೆ. ಅದೃಷ್ಟದ ಗೇಟ್ ಮತ್ತೆ ತೆರೆದುಕೊಳ್ತಾ ಇದೆ. ಈಗಿನಿಂದ ನಿಮ್ಮ ಜೀವನದಲ್ಲಿ 3 ಮಹತ್ತರ ಬದಲಾವಣೆಗಳು ಅನ್ನೋದು ನಡೀತಾ ಇದೆ. ಮೊದಲ ಬದಲಾವಣೆ ಹೇಳೋದಾದರೆ ಅದೃಷ್ಟದ ಮಹಾ ತಿರುಗಾಟ. ನೀವು ಅಷ್ಟು ವರ್ಷ ಹಾಕಿದ ಪರಿಶ್ರಮಕ್ಕೆ ಒಂದೊಂದಾಗಿ ಫಲ ಅನ್ನೋದು ಕೊಡೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಯಾರೋ ಒಬ್ಬರು ನಿಮ್ಮ ಪ್ರತಿಭೆಯನ್ನು ಗಮನ ಕೊಟ್ಟು ನೋಡ್ತಾ ಇದ್ದಾರೆ. ಒಂದು ಫೋನ್ ಕಾಲ್ ಬರ್ಬೋದು, ಒಂದು ಮೆಸೇಜ್ ಬರ್ಬೋದು, ಒಂದು ಸಲ ಭೇಟಿ ಆಗ್ಬೋದು. ಇದು ನಿಮ್ಮ ಜೀವನದ ದಿಕ್ಕೇ ಬದಲಾಯಿಸಬಹುದು. ನೀವು ಹುಡುಕಬೇಕಾಗಿಲ್ಲ, ಅದು ನಿಮ್ಮನ್ನೇ ಹುಡುಕಿ ಬರುತ್ತೆ. 2ನೇ ಬದಲಾವಣೆ ಹಣದ ಬಾಗಿಲುಗಳು ತೆರೆಯೋದು. ನಿಮ್ಮ ಜಾತಕದಲ್ಲಿ ಬಲಿಷ್ಠ ಧನಯೋಗ ಆರಂಭವಾಗ್ತಾ ಇದೆ. ಕಳೆದ ವರ್ಷ ಯಾರಾದರೂ ಹಣ ನೀಡಿ ನಿಮಗೆ ಓಡಿ ಹೋಗಿದ್ರೆ ಅವರೇ ತಾವೇ ವಾಪಸ್ ಬಂದು ಹಣವನ್ನು ನಿಮಗೆ ಹಿಂದಿರುಗಿ ಕೊಡುವ ಸಂದರ್ಭ ಬರುತ್ತೆ. ಅಥವಾ ಬೇರೆ ಮಾರ್ಗದಿಂದ ಹಣ ನಿಮ್ಮತ್ತ ಬರುವ ಸಂದರ್ಭ ಕೂಡ ಬರಬಹುದು. ಇನ್ನು ಉದ್ಯೋಗದಲ್ಲಿರುವವರಿಗೆ ಪ್ರಮೋಷನ್ ಅಥವಾ ವೇತನ ವೃದ್ಧಿಯಾಗುವ ಒಂದು ಪರಿಸ್ಥಿತಿ, ವ್ಯವಹಾರದಲ್ಲಿ ಇರೋರಿಗೆ ದೊಡ್ಡ ಒಪ್ಪಂದ ಬರುತ್ತೆ. ಇವೆಲ್ಲವೂ ಕೂಡ ಜರುಗುವ ಸೂಚನೆಗಳು ನಮಗೆ ಈಗ ಕಾಣಿಸ್ತಾ ಇದೆ. ಬ್ಯಾಂಕ್ ವಿಷಯ, ಲೋನ್ ಡಾಕ್ಯುಮೆಂಟ್ಸ್ ಆಲ್ ಸೆಟಲ್ ಆಗುವ ಸಮಯ ಬರ್ತಾ ಇದೆ. 3ನೇ ಬದಲಾವಣೆ ಮನಃಶಾಂತಿ ಮತ್ತು ನೈಜ ಸಂಬಂಧಗಳು. ನಿಮ್ಮ ಜೀವನಕ್ಕೆ ಈಗ ಸತ್ಯರ್ಯಾರು ಅಸತ್ಯರ್ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ಆ ವ್ಯಕ್ತಿಗಳೊಂದಿಗೆ ನೀವು ಮನಸ್ಸಿಗೆ ಒಂದು ವಿಚಿತ್ರ ಶಾಂತಿ ಕೂಡ ಬರುತ್ತೆ. ತುಂಬ ಒಳ್ಳೆಯ ವ್ಯಕ್ತಿಗಳು ನಿಮ್ಮ ಮನಸ್ಸಲ್ಲಿ ಬರ್ತಾರೆ. ಒಳಗಿನ ಒತ್ತಡ ಎಲ್ಲ ಕರಗಿ ಹೋಗುತ್ತೆ. ಪತಿ ಪತ್ನಿ ನಡುವೆ ಅರ್ಥದೋಷಗಳು ಎಲ್ಲವೂ ನಿವಾರಣೆಯಾಗುತ್ತೆ. ಮಕ್ಕಳ ವಿಷಯದಲ್ಲಿ ಶುಭ ವಾರ್ತೆಗಳನ್ನು ನೀವು ಕೇಳ್ತೀರಾ. ಕೋರ್ಟ್ ಪ್ರಕರಣ ನಿಮ್ಮ ಪರವಾಗಿ ತಿರುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಶತ್ರುಗಳು ಮೌನವನ್ನೇ ಆಯ್ಕೆ ಮಾಡುವ ಸಮಯ ಬರ್ತಾ ಇದೆ. ಇವೆಲ್ಲವೂ ನಡೆಯೋದಕ್ಕೆ ಒಂದು ಕಾರಣ ನಿಮ್ಮ ಹಿಂದೆ ಇರುವ
ದೈವಶಕ್ತಿ ಈಗ ಜಾಗೃತವಾಗಿದೆ. ಇದು ನೀವು ಏನೇನು ಮಾಡಬೇಕು ಅಂತಂದರೆ, ಮೇಷರಾಶಿಯ ಪ್ರಮುಖ ದೇವ ಆಂಜನೇಯ ಸ್ವಾಮಿ. ಮಂಗಳವಾರ ಗುಡಿಗೆ ಹೋಗಿ ಸಿಂಧೂರ ಕರ್ಪೂರ ಅರ್ಚನೆ ಮಾಡಿ, ಮನೆಯಲ್ಲಿ ಬೆಳಿಗ್ಗೆ ಎದ್ದು ಒಂದು ದೀಪ ಹಚ್ಚಿ. ಇದು ಚೆಲ್ಲಾಪಿಲ್ಲಿಯಾಗಿದ್ದ ನಕಾರಾತ್ಮಕ ಶಕ್ತಿಯನ್ನು ಹೊರದೂಡುತ್ತೆ. ಸಾಧ್ಯವಾದರೆ 2 ಚಿಕ್ಕ ಸಲಹೆ: ನೀವು ಕುಜಗ್ರಹದ ಶಕ್ತಿ ಬಲಪಡಿಸೋದಕ್ಕೆ ಕೆಂಪು ಬಣ್ಣವನ್ನು ಹಚ್ಚಿ ನೇಲ್ ಪಾಲಿಷ್ ಪ್ರತಿ ಮಂಗಳವಾರ ಅಥವಾ ಶನಿವಾರ ಯಾರಿಗಾದರೂ ಸಹಾಯ ಮಾಡಿ. ಪಕ್ಷಿಗಳಿಗೆ, ಗೋಧಿ, ಜಾನುವಾರುಗಳಿಗೆ ನೀರು ಹಾಕಿ. ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗಿರುತ್ತೆ. ನೀವು ಕೊಟ್ಟದ್ದು ನಿಮಗೆ ಹಲವು ಪಟ್ಟು ಮರಳಿ ಬರುತ್ತೆ. 2020ರ ಬಗ್ಗೆ ಹೇಳಬೇಕಂದ್ರೆ ಇದು ನಿಮಗೆ ರಾಜಯೋಗದ ವರ್ಷ ಅಂತಲೇ ಹೇಳ್ಬೋದು. ಉದ್ಯೋಗ, ಮನೆ, ವಾಹನ, ವಿವಾಹ, ಸಂತಾನ, ನೀವು ಬಯಸುತ್ತೆಲ್ಲವೂ ಕೂಡ ಒಂದೊಂದಾಗಿ ನನಸಾಗುವ ಸಮಯ ಬರ್ತಾ ಇದೆ. ಶನಿ ನಿಮ್ಮ ಎದುರಿನ ಅಡೆತಡೆಗಳನ್ನು ಬಲವಾಗಿ ಪರಿವರ್ತನೆ ಮಾಡಿ ನಿಮ್ಮನ್ನು ಇನ್ನೂ ಶಕ್ತಿಶಾಲಿಯಾಗಿ ಮಾಡ್ತಾರೆ. ರಾಹು ಕೇತು ತೊಂದರೆಗಳನ್ನು ಕಡಿಮೆ ಮಾಡುತ್ತೆ. ಜನವರಿ ಮೊದಲ ವಾರನೇ ಮಹತ್ವದ ಶುಭ ಸುದ್ದಿ ನಿಮಗೆ ಬರುತ್ತೆ. ಈಗ ನೀವು ಮಾಡಬೇಕಾದ ದೊಡ್ಡ ಕೆಲಸ, ಭಯವನ್ನು ಬಿಡಿ. ನನ್ನ ಸಮಯ ಬಂದಿದೆ, ನಾನು ಗೆಲ್ತೇನೆ, ಕನಸು ಸಾಕಾರಗೊಳ್ಳುತ್ತೆ ಅಂತ ನಿಮ್ಮ ಮನಸ್ಸೊಳಗೆ ನೀವು ಹೇಳ್ಕೊಳ್ಳಿ. ನೀವು ಹೇಗೆ ಆಲೋಚನೆ ಬೆಳಕು ಹೆಚ್ಚಾಗುತ್ತೆ, ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಾಗುತ್ತೆ. ನೀವು ಮೇಷ ರಾಶಿ ಆಗೋದ್ರಿಂದ ನೀವು ನಿಲ್ಲುವ ಒಂದು ಸ್ಥಳದಲ್ಲೇ ದಾರಿಗಳು ನಿರ್ಮಾಣ ಆಗುತ್ತೆ. ನೀವು ತಡೆ ಹಿಡಿಯಲಾಗದ ಶಕ್ತಿ ನಿಮ್ಮ ಜೀವನದಲ್ಲಿ ಬೆಳಕನ್ನು ಆರಂಭ ಮಾಡ್ತಾ ಇದೆ. ಈಗ ನೀವೇ ಮುಂದೆ ಹೆಜ್ಜೆ ಇಡಬೇಕು. ಬೇಕಾದರೆ ನೀವು ಹೆಜ್ಜೆ ಇಟ್ಟಿಲ್ಲ ಅಂದರೆ ಆ ಕೆಲಸ ಆಗೋದಾದರೆ ಹೇಗೆ? ನೀವು ಮುಂದೆ ಹೆಜ್ಜೆ ಇಟ್ಟರೆ ತಾನೇ ಎಲ್ಲವೂ ಆಗೋದು. ಅಲ್ಲೇ ನಿಂತಲ್ಲಿ ನೀರಾದರೆ ಏನೂ ಆಗೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನೀವು ಒಂದು ಲೈಕ್ ಕೊಡೋದ್ರಿಂದ ಮೇಷರಾಶಿಯ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ. ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಿನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.